ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯೋನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ಅಷ್ಟಮ ಸರ್ಗದಲ್ಲಿ 34ನೇ ಶ್ಲೋಕ. ಅಥ ಭಾರ್ಯಯಾ ಹುತವಹಂ ಪ್ರವಿಷ್ಟಯಾ ಸಹಿತಃ ಸಹೋದರ ಪುರಸ್ಸರೈರಪಿ ಅಯಮಾಪ್ಯಧಾಮ ಚಿರಮಿಷ್ಟದಃ ಸತಾಂ ನಿಜಮೂಲರೂಪ ಪರಮೈಕ್ಯಮೇವಾನ್. ಅಥ ಭಾರ್ಯಯಾ ಹುತವಹಂ ಪ್ರವಿಷ್ಟಯಾ ಸಹಿತಃ ಸಹೋದರ ಪುರಸ್ಸರೈಃ ಅಪಿ ಅಯಂ ಆಪ್ಯ ಧಾಮ ಚಿರಂ ಇಷ್ಟದಃ ಸತಾಂ ನಿಜಮೂಲರೂಪ ಪರಮೈಕ್ಯಂ ಏಯಿವಾನ್. ಅಥ ಕುಂಭಕರ್ಣಾದಿ ವಧನಾನಂತರಂ, ಕುಂಭಕರ್ಣ, ರಾವಣ ಮುಂತಾದವರನ್ನೆಲ್ಲ ಸಂಹಾರ ಮಾಡಿದ ಮೇಲೆ ಪರಮಾತ್ಮ ಶ್ರೀರಾಮಚಂದ್ರನು ಹುತವಹಂ ಪ್ರವಿಷ್ಟಯ, ವನ್ನಿ ಅಗ್ನಿಯನ್ನ ಪ್ರವೇಶ ಮಾಡುವಂತೆ ಮಾಡಿ, ಭಾರ್ಯೆಯ ಸೀತೆಯ ಅಂದ್ರೆ ಸೀತೆಯನ್ನ ಅಗ್ನಿ ಪ್ರವೇಶ ಮಾಡುವಂತೆ ಮಾಡಿ, ಬೇರೆಯವರ ಮನೆಯಲ್ಲಿ ಇದ್ದರು ಅಂತ ಒಂದು ನೆಪವನ್ನು ತೋರಿಸಿದ. ಯದ್ಯಪಿ ಕೃಷ್ಣನಿಗೆ ರಾಮನಿಗೆ ಅದು ಯಾವ ಸಂಶಯವೂ ಇಲ್ಲ. ಯಾಕೆ ಅಲ್ಲಿ ಇದ್ದದೇ ಡೂಪ್ಲಿಕೇಟ್ ಸೀತೆ, ಅದು ಲಂಕೆಯಲ್ಲಿ ಇದ್ದದ್ದು ನಿಜವಾದ ಸೀತೆ ಅಲ್ಲ, ಸೀತೆಯ ಗೊಂಬೆ. ಎಲ್ಲ ಪರಮಾತ್ಮನಿಗೆ ಗೊತ್ತು. ಆದರೂ ಕೂಡ ಒಂದು ಲೋಕದ ರೀತಿಯಿಂದ ಪರಮಾತ್ಮ ಅಗ್ನಿ ಪ್ರವೇಶ ಮಾಡಿ ಪರೀಕ್ಷೆ ಮಾಡುವಂತೆ ಮಾಡಿ, ಸಹೋದರನಾದ ಲಕ್ಷ್ಮಣನಿಂದ ಕೂಡಿಕೊಂಡು ಸುಗ್ರೀವಾದೀನಾಂ ಸಹಿತ, ಸುಗ್ರೀವ ಮುಂತಾದ ಕಪಿಗಳನ್ನು ಕೂಡ ಕರೆದುಕೊಂಡು ಧಾಮ ಅಯೋಧ್ಯಾಂ ಪಾಪ, ಅಯೋಧ್ಯ ಪಟ್ಟಣಕ್ಕೆ ಪರಮಾತ್ಮ ಬಂದ. ಅಲ್ಲಿ ಅಯೋಧ್ಯ ಪಟ್ಟಣದಲ್ಲಿ ಚಿರಂ ಸತಾಂ ಇಷ್ಟದಃ, ಸಜ್ಜನರಿಗೆ ಅಭೀಷ್ಟವನ್ನು ಕೊಡತಕ್ಕ ಅಯಂ ಶ್ರೀರಾಮ, ಪರಮಾತ್ಮನು ರಾಮಚಂದ್ರನು ನಿಜೇನ ಮೂಲರೂಪೇಣ ಪರಮೈಕ್ಯಂ, ಉತ್ತಮ ಐಕ್ಯಂ ಏಯಿವಾನ್. ಅವತಾರ ಕಾಲದ ನಂತರ ಸುಮಾರು 13,000 ವರ್ಷ ಭೂಮಿಯನ್ನ ಪರಿಪಾಲನೆ ಮಾಡಿ ಭಕ್ತರಿಗೆ ಅಭೀಷ್ಟವನ್ನು ಕೊಟ್ಟು, ಯಾರ್ಯಾರು ಮೋಕ್ಷಕ್ಕೆ ಹೋಗಬೇಕು ಅಂತ ಇಚ್ಛೆ ಪಟ್ಟರು ಅವ್ರನ್ನೆಲ್ಲ ಮೋಕ್ಷಕ್ಕೂ ಕೂಡ ಕರೆದುಕೊಂಡು ಹೋಗಿ ಪರಮಾತ್ಮ ಮೂಲ ರೂಪದ ಜೊತೆಗೆ ಐಕ್ಯವನ್ನ ಹೊಂದಿದ ಹಾಗೆ ಅಂತ. ಇನ್ನು ಕೃಷ್ಣಾವತಾರದಲ್ಲಿ ಅಥ ಋತುಸೈನ್ಯ ಕ್ಷಪನಾನಂತರಂ, ಕೌರವರ ಸೈನ್ಯವನ್ನ ಅದೇ ಭೂಭಾರ ಹರಣ ಮಾಡಿ ಪರಮಾತ್ಮ ಚಿರಂ ಸತಾಂ ಇಷ್ಟದಃ ಅಯಂ, ಚಿರಕಾಲ ದ್ವಾರಕಾಪಟ್ಟಣದಲ್ಲಿ ಭಕ್ತರಿಗೆ ಅಭಿಷ್ಟವನ್ನ ಕೊಡುವವನಾಗಿ, ಹುತವಹಂ ಪ್ರವಿಷ್ಟಯ, ಅಗ್ನಿಯನ್ನ ಪ್ರವೇಶ ಮಾಡಿದ ಭಾರ್ಯೆ ಅಂದರೆ ರುಕ್ಮಿಣಿಯಿಂದ, ಮತ್ತು ಸಹೋದರ ಪುರಸ್ಸರೈರಪಿ, ಬಲಭದ್ರ ಮುಂತಾದವರಿಂದಲೂ ಕೂಡ ಸೇರಿಕೊಂಡು ಧಾಮ, ತಮ್ಮ ನಿಜಧಾಮ ಅಂದರೆ ವೈಕುಂಠವನ್ನು ಹೊಂದಿ, ನಿಜಮೂಲ ರೂಪಂ ಪರಮೈಕ್ಯಮೇಯಿವಾನ್, ತಮ್ಮ ಮೂಲ ರೂಪ ಜೊತೆಗೆ ಉತ್ತಮವಾದ ಐಕ್ಯವನ್ನ ಪರಮಾತ್ಮ ಹೊಂದಿದ ಹಾಗೆ. ಇಲ್ಲಿಗೆ ರಾಮನ ಚರಿತ್ರೆ ಮತ್ತು ಕೃಷ್ಣನ ಚರಿತ್ರೆಯ ಒಂದು ಸಂಕ್ಷೇಪವಾದ ಒಂದು ವಿವರವನ್ನ ಗುರುಗಳು ನಮಗೆ ತಿಳಿಸಿಕೊಟ್ರು. ಇದಾದ ಮೇಲೆ 35ನೇ ಶ್ಲೋಕ. ಮಹಿದಾಸ ಪೂಜ್ಯ ಚರಣೋ ದ್ವಿಜಾದಭೂತ್ ವಿದಿತಾತ್ ಸ ವಿಷ್ಣು ಯಶಸೋ ಮಲಾತ್ಮನಃ ಇಹಯೋ ದಧೇ ಜಗತಿ ಪಾಪ ಶಾಂತಯೇ ಬಹುಧಾ ಮಹೇತಿ ಮತಿ ದೀಪ್ತಗೋಸ್ಥಿತಿಂ. ಮಹಿದಾಸ ಪೂಜ್ಯ ಚರಣಃ ದ್ವಿಜಾತ್ ಅಭೂತ್ ವಿದಿತಾತ್ ಸಹ ವಿಷ್ಣು ಯಶಸಃ ಅಮಲಾತ್ಮನಃ ಇಹ ಯಹ ದಧೇ ಜಗತಿ ಪಾಪಶಾಂತಯೇ ಬಹುಧಾಮಹೇತಿಂ ಅತಿದೀಪ್ತಗೋಸ್ಥಿತಿಂ. ಸಹ ಇಲ್ಲಿ ಮಹಿದಾಸ ಅಂತ ಪರಮಾತ್ಮನ ಒಂದು ರೂಪ, ಉಪದೇಶ ಮಾಡಿದ ರೂಪ ಅದು. ಮತ್ತು ಕಲ್ಕಿ 2 ರೂಪವನ್ನು ಕೂಡ ತ್ರಿವಿಕ್ರಮ್ ನಾರಾಯಣ್ ಪಂಡಿತರು ಸಂಗ್ರಹ ಮಾಡ್ತಾ ಇದ್ದಾರೆ. ಸಹ ಭಗವಾನ್ ಪೂಜ್ಯನಾದ ಪರಮಾತ್ಮ ವಿಷ್ಣೋಃ ಯಶಸಃ, ವಿಷ್ಣು ಯಶಸಃ ಶ್ರವಣ ಕೀರ್ತನಾದಿ ನಿಮಿತ್ತಾತ್, ಪರಮಾತ್ಮನ ಕುರಿತಾದ ಶ್ರವಣ ಕೀರ್ತನ ಆ ನಿಮಿತ್ತದಿಂದ ಏನಾಗ್ತದೆ, ಮನಸ್ಸು ಶುದ್ಧವಾಗ್ತದೆ. ಅಂಥ ಮನಸ್ಸುಳ್ಳವರಾದ ವಿದಿತಾತ್ ಪ್ರಸಿದ್ಧರಾದ ದ್ವಿಜಾತ್ ಇತರಾದೇವ್ಯಾಂ, ಇತರಾದೇವಿಯಲ್ಲಿ ಇತರ ಅಂತ ಒಬ್ಬರ ಹೆಸರು, ಅವರಿಂದ ಪರಮಾತ್ಮ ಅವತಾರವನ್ನು ತಾಳ್ತಾನೆ. ಏನಂತ, ಮಹಿದಾಸ ಅಂತ. ಇತರಾದೇವಿಯ ಮಗನಾದ್ದರಿಂದಲೇ ಐತರೇಯ ಅಂತನ ಹೆಸರು ಬಂತು. ಮಹಿದಾಸ ಅಂತನೂ ಕರೀತಾರೆ, ಐತರೇಯ ಅಂತನೂ ಕರೀತಾರೆ. ಅಸೌ ಪೂಜ್ಯ ಚರಣ ಪೂಜ್ಯಪಾದ ಮಹಿದಾಸ ಭಗವತ್ಪಾದಾಚಾರ್ಯ ಸನ್, ಮಹಿದಾಸರು ಹಾಗೆಂಬ ಭಗವತ್ಪಾದಾಚಾರ್ಯರಾಗಿ ಅಭೂತ್ ಅವತಾರವನ್ನ ತಾಳಿದ ಹಾಗೆ.
ಯೋ ಮಹಿದಾಸಾಭಿದಃ ಈ ಪರಮಾತ್ಮ ಮಹತಿ ಈತಿ 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 ರುಪದ್ರವಃ ಅಸ್ಯ ಅಸ್ತಿ ಇತಿ ತಸ್ಮಿನ್ ಮಹೇತಿ. ಈತಿ ಅಂದರೆ ಉಪದ್ರವ ಅಂತ, ಅದು ಇದೆ ಹಾಗೆ ಅಂತ. ಜಗತ್ತಿನಲ್ಲಿ ಏನೇನು ಉಪದ್ರವ ಇತ್ತೋ ಪಾಪಶಾಂತೈ ಆ ಪಾಪಕ್ಷಯಾಯ ಬಹುದಾ ಅನೇಕ ಬಾರಿ ದೀಪ್ತ ಅತಿಸ್ಪಷ್ಟ ಯಾ ಗಾಭ ವೈಷ್ಣವ ತಂತ್ರಶಾಸ್ತ್ರ ರೂಪ ವಾಚ. ಜಗತ್ತಿಗೆ ಉಪಟಳವನ್ನು ನಾಶ ಮಾಡುವುದಕ್ಕಾಗಿ ಆ ವೈಷ್ಣವ ತಂತ್ರ ಶಾಸ್ತ್ರ ರೂಪವಾದ ಶಾಸ್ತ್ರಗಳನ್ನೆಲ್ಲ ಸ್ಥಿತಿಂ ಅವಸ್ಥಿತಿಂ ವಿದಧೆ ಮಾಡಿದರು ಹಾಗೆಂತ ಅರ್ಥ. ಅಂದ್ರೆ ವಿಷ್ಣು ಪರಮಾತ್ಮ ಇತರಾದೇವಿಯಲ್ಲಿ ಮಹಿದಾಸ ಎನ್ನುವ ರೂಪದಿಂದ ಅವತಾರ ಮಾಡಿ ವೈಷ್ಣವ ಶಾಸ್ತ್ರವನ್ನ ಮಾಡಿದರು ಹಾಗೆಂತ. ಅನೇನ ಮಹಿದಾಸಾವತಾರ ವಿಷ್ಣು ಪ್ರತಿಪಾದಕ ಶಾಸ್ತ್ರ ನಿರ್ಮಾಣಂ. ಅಂದ್ರೆ ಈ ಅವತಾರದ ಪ್ರಯೋಜನ ಏನು ಹಾಗೆಂದ್ರೆ ವಿಷ್ಣು ಪ್ರತಿಪಾದಕವಾದ ಶಾಸ್ತ್ರವನ್ನ ನಿರ್ಮಾಣ ಮಾಡುವುದೇ ಈ ಅವತಾರದ ಪ್ರಯೋಜನ. ಅಂದ್ರೆ ಜ್ಞಾನ ಕಾರ್ಯಕ್ಕಾಗಿ ಪರಮಾತ್ಮ ಅವನ ಅವತಾರದ ಪ್ರಯೋಜನ ಹಾಗೆಂತ. ತದುಕ್ತಂ ಮಹಿದಾಸ ಬಿದೋಜಜ್ಞೆ ಇತರಾಯ ತಪೋಬಲಾತ್. ಇತರಾದೇವಿಯ ತಪಸ್ಸಿನ ಬಲದಿಂದ ಮಹಿದಾಸರು ಅವತಾರ ಮಾಡಿದರು. ಸಾಕ್ಷಾತ್ ಸ ಭಗವಾನ್ ವಿಷ್ಣು, ಪರಮಾತ್ಮ ವಿಷ್ಣುವಿನ ಅವತಾರ. ಯಹ ತಂತ್ರಂ ವೈಷ್ಣವಂ ವ್ಯದಾತ್. ವೈಷ್ಣವ ತಂತ್ರ ಅಂದ್ರೆ ವೈಷ್ಣವ ಶಾಸ್ತ್ರವನ್ನ ರಚನೆ ಮಾಡಿದರು ಹಾಗೆ ಅಂತ ಪ್ರಮಾಣವೂ ಇದೆ ಅದಕ್ಕೆ. ಇನ್ನು ಅರ್ಥಾಂತರ ಅಂತ ಸಹ ಭಗವಾನ್ ಆ ಪರಮಾತ್ಮನು ವಿದಿತಾತ್ ಅಮಲಾತ್ಮನ ವಿಷ್ಣು ಯಶಸ್ ಎನ್ನುವ ಆ ಬ್ರಾಹ್ಮಣನ ದೆಸೆಯಿಂದ ಅಭೂತ್ ಕಲ್ಕಿ ನಾಮ ಅವತಾರ. ಕಲ್ಕಿ ಎನ್ನುವ ಹೆಸರಿನಿಂದ ಪರಮಾತ್ಮ ಅವತಾರವನ್ನು ಮಾಡಿದರು ಹಾಗೆ. ಮಹಾ ಉತ್ಸವ ಯೇಷಾಮಸ್ತಿ ಮಹಿನಃ ತೇಚ ದಾಸಾಶ್ಚ ಬ್ರಹ್ಮಾದಯ. ಮಹಾ ಉತ್ಸವ ಮಾಡತಕ್ಕ ಬ್ರಹ್ಮಾದಿಗಳು ಅರ್ಥ. ಯಹ ಆ ಪೂಜೆ ಮಾಡತಕ್ಕ ರೂಪ ಆ ಕಲ್ಕಿ ರೂಪವನ್ನ ಬ್ರಹ್ಮಾದಿಗಳು ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಅಂಥ ಕಲ್ಕಿ ರೂಪ ಪರಮಾತ್ಮ ಇಹ ಈ ಜಗತ್ತಿನಲ್ಲಿ ಪಾಪಾನಾಂ ದಸ್ಯೂನಾಂ ಶಾಂತಯೇ. ಕಲಿಯುಗದ ಕೊನೆಯಲ್ಲಿ ಕಳ್ಳರು ಜಾಸ್ತಿ ಇರ್ತಾರಂತೆ. ಆ ಕಳ್ಳರನ್ನೆಲ್ಲ ಸಂಹಾರ ಮಾಡಿ ಕ್ಷಯಾತ್ ಅತಿದೀಪ್ತಃ ಯೋ ಗೌಹು ವಜ್ರಂ ತಸ್ಯ ಸ್ಥಿತಿ ಬಹುಧಾಮ ತೇಜೋ ಯಸ್ಯಾಸ ಬಹುಧಾಮ ಏತಿ ಅಂತ ಆಯುಧವನ್ನ ಧರಿಸಿದವನಾಗಿ ಪರಮಾತ್ಮ ಅವತಾರ ಮಾಡಿ ಯಾರು ಕಳ್ಳರು ಅಂತ ಇರ್ತಾರೆ ಅವರನ್ನೆಲ್ಲ ಪರಮಾತ್ಮ ಸಂಹಾರ ಮಾಡ್ತಾನೆ ಹಾಗೆ ಅಂತ. ವಜ್ರ ಸದೃಶ ಕಾಂತಿಯುಕ್ತಂ ಖಡ್ಗಂ. ಅವನ ಖಡ್ಗ ಹೇಗಿತ್ತು ಅಂದ್ರೆ ವಜ್ರ ಸದೃಶವಾದ ಕಾಂತಿ, ವಜ್ರಾಯುಧ ಹೊಳಿತಾ ಇರುತ್ತದೆ, ಅದರಂತೆ ಕಾಂತಿ ಇರತಕ್ಕ ಖಡ್ಗವನ್ನ ಧರಿಸಿದವನಾಗಿ ಪರಮಾತ್ಮ ಅವತಾರ ತಾಳ್ತಾನೆ ಅಂತ. ಅದರಿಂದ ಕಲ್ಕಿ ಅವತಾರದ ಪ್ರಯೋಜನ ಏನು? ದುಷ್ಟರ ಸಂಹಾರ. ನೋಡಿ, ಇಲ್ಲಿ ಬಲಕಾರ್ಯಕ್ಕಾಗಿ ಪರಮಾತ್ಮ ಅವತಾರ ಮಾಡೋದು. ಕೆಲವೊಮ್ಮೆ ಜ್ಞಾನ ಕಾರ್ಯಕ್ಕಾಗಿ ಮಾಡ್ತಾನೆ, ಕೆಲವೊಮ್ಮೆ ಬಲಕಾರ್ಯ ಪ್ರದರ್ಶನಕ್ಕಾಗಿ ಪರಮಾತ್ಮ ಅವನ ಅವತಾರ ಪ್ರಯೋಜನ ಇರುತ್ತದೆ ಹಾಗೆ ಅಂತ. ಇದನ್ನೆಲ್ಲ ನಾವು ಸರಿಯಾಗಿ ತಿಳ್ಕೋಬೇಕು. ಅದರ ಅರ್ಥ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂಗೆ ಬೇರೆ ರೂಪಗಳಲ್ಲಿ ಬಲ ಜ್ಞಾನಾದಿಗಳು ಇಲ್ಲ ಅಂತ ಅರ್ಥ ಇಲ್ಲ. ಎಲ್ಲ ರೂಪದಲ್ಲೂ ಎಲ್ಲವೂ ಇರುತ್ತದೆ ನಾವು. ಆದರೆ ಪರಮಾತ್ಮ ಒಂದು ಪ್ರಯೋಜನಕ್ಕಾಗಿ ಅವತಾರ ಮಾಡ್ತಾನೆ, ಆ ಪ್ರಯೋಜನಕ್ಕಾಗಿ ಯಾವ ಶಕ್ತಿ ಬೇಕೋ ಅದನ್ನ ಪ್ರದರ್ಶನ ಮಾಡ್ತಾನೆ ಅಂತ ಅರ್ಥ. ತಪೋ ರುಚೇರಯಮ ಪಾಪಕರ್ದಮ ನನು ಮಾನವಿ ತನಯತಾಮುಪೇಯವಾನ್ ಸಮಯೇನ ಭೂರಿ ನಿಜ ಭಕ್ತಿ ಪೂರಿತಾನ್ ಸಮಜಿ ಜನತ್ ಸುಮನಸಸ್ಸದೇವರಾಟ್. ಸುತಪೋ ರುಚೇಹೇ ಅಯಂ ಅಪಾಪ ಕರ್ದಮಾತ್ ನನು ಮಾನವೀತನಯತಾಂ ಉಪೇಯುವಾನ್ ಸಮಯೇನ ಭೂರಿ ನಿಜ ಭಕ್ತಿ ಪೂರಿತಾನ್ ಸಮಜಿ ಜನತ್ ಸುಮನಸಃ ಸಹ ದೇವರಾಟ್ ಹಾಗೆ. ಅಯಂ ಭಗವಾನ್ ಪರಮಾತ್ಮನು ನ ವಿದ್ಯತೆ ಪಾಪ ಕರ್ದಮಃ. ಪಾಪದ ಕೆಸರುಂಬ ಒಂದು ಸ್ಪರ್ಶ ಇಲ್ಲದವ ಪರಮಾತ್ಮ. ಅಂತಹ ಪರಮಾತ್ಮ ಶೋಭನಂ ತಪಃ ಯಸ್ಯ. ಉತ್ತಮವಾದ ತಪಸ್ಸನ್ನ ಮಾಡತಕ್ಕವರು ರುಚಿ ಪ್ರಜಾಪತಿಗಳು ಹಾಗೆ ಅಂತ. ಅಂತಹ ತಪಸ್ವಿಗಳಾದ ರುಚಿ ಪ್ರಜಾಪತಿಯ ದೆಸೆಯಿಂದ ಮನೋಹೋ ಸ್ವಯಂಭುವ ಮನುವಿನ ಮಗಳಾದ ಮಾನವಿ ಆಕೂತ್ಯಾಖ್ಯ, ಆಕೂತಿ ಅಂತ ಸ್ವಯಂಭುವ ಮನುವಿನ ಮಗಳು ಆಕೂತಿ ಅಂತ
ಅವಳಲ್ಲಿ ಅಂದ್ರೆ ಅವರನ್ನ ರುಚಿ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿದ್ರು ಮನು. ಆ ರುಚಿ ಪ್ರಜಾಪತಿ ಮತ್ತು ಆಕೂತಿ ಆ ದಂಪತಿಗಳಲ್ಲಿ ಪರಮಾತ್ಮ ಮಗನಾಗಿ ಅವತಾರ ಮಾಡಿದ ಹಾಗೆ ಅಂತ. ಯಜ್ಞನಾಮಕನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಸಹ ಮಾನವೀ ತನಯ ಅಂದರೆ ಯಜ್ಞನಾಮಕನಾಗಿ ಸಮಯೇನ ಕಾಲಾಂತರೇಣ ದೇವರಾಟ್, ತದನಂತರ ಅವನೇ ಇಂದ್ರ ಪದವಿಯಲ್ಲಿ ಕೂಡ್ತಾನೆ. ನೋಡಿ, ಪರಮಾತ್ಮ ತಾನೇ ಯಜ್ಞನಾಮಕನಾಗಿ ಆ ಸ್ವಯಂಭುವ ಮನ್ವಂತರ ಕಾಲದಲ್ಲಿ ಇಂದ್ರ ಪದವಿಯಲ್ಲಿ ತಾನೇ ಕೂತು ಭೂಮಿಯನ್ನ ಆಳ್ತಾನೆ, 3 ಲೋಕವನ್ನು ಆಳ್ತಾನೆ ಅಂತ ಅರ್ಥ. ಭೂರಿಹಿ ಭೂಯಸಿ ಯಾ ನಿಜಭಕ್ತಿ ಸ್ವವಿಷಯಿನಿ ಭಕ್ತಿ ತಯಾ ಪೂರಿತಃ ಪೂರ್ಣಾಸ್ತಾನ್ ಸುಮನಸಃ ದೇವಾನ್ ಸಮಜೀಜನತ್ ದಕ್ಷಿಣಾಖ್ಯ ರಮಾಯಾಮ್ ಉತ್ಪಾದಯ ಮಾಸ. ಆ ಪರಮಾತ್ಮ ತಾನು ಅವತಾರ ಮಾಡಿದಾಗ ಲಕ್ಷ್ಮೀದೇವಿಯು ಅವತಾರ ಮಾಡ್ತಾಳೆ. ಅವಳಿಗೆ ದಕ್ಷಿಣ ಅಂತ ಹೆಸರು. ನೋಡಿ, ಅದಕ್ಕೆ ಯಜ್ಞ ಅಂತ ಮಾಡಿದರೆ ದಕ್ಷಿಣೆಯೂ ಇರಬೇಕು ಹಾಗೆ ಅಂತ. ಯಜ್ಞ ದಕ್ಷಿಣೆ ಆ ಲಕ್ಷ್ಮೀನಾರಾಯಣರ ರೂಪ ಅದು. ಇದು ಪರಮಾತ್ಮ ಮಾಡಿದ್ದು ಹಾಗೆ ಅಂತ. ಅನೇನ ಯಜ್ಞನಾಮ ಅವತಾರ ಇಂದ್ರಪದ ಸ್ಥಿತೇನ, ಇಂದ್ರ ಪದವಿಯಲ್ಲಿ ಅವತಾರ ಪ್ರಯೋಜನ ಇದೆ. ಇಂದ್ರ ಪದವಿಯಲ್ಲಿ ಕುಳಿತು ತೇನ ದಕ್ಷಿಣಾಯಾಮ್, ಆ ದಕ್ಷಿಣಾದೇವಿಯಲ್ಲಿ ದೇವ ಸೃಷ್ಟಿ, ಅನೇಕ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡಿದ್ದು ಇದೇ ಅದರ ಪ್ರಯೋಜನ ಹಾಗೆ ಅಂತ ಹೇಳ್ತಾರೆ. ಇನ್ನು ಅರ್ಥಾಂತರಂತು ಅಯಂ ಭಗವಾನ್ ಸುತಪಸಿ, ಒಳ್ಳೆ ತಪಸ್ಸು ಮಾಡ್ತಾ ಇದ್ದ, ನ ವಿದ್ಯತೆ ಪಾಪಕರ್ದಮಃ, ಪಾಪಗಳು ಇಲ್ಲದೇ ಇರತಕ್ಕ ಕರ್ದಮ ಎನ್ನತಕ್ಕ ತಪಸ್ವಿಗಳು ಅವರಿಂದ, ಅಂದ್ರೆ ಕರ್ದಮ ಪ್ರಜಾಪತಿ ಹಾಗೆ ಅಂತ. ಮತ್ತು ಮನೋಸುತ, ಮನುವಿನ ಮಗಳಾದ, ಮನುವಿಗೆ ಮತ್ತೊಂದು ಮಗಳು ದೇವಹೂತಿ ಹಾಗೆ. ನೋಡಿ, ಮೊದಲು ನೋಡಿದ್ದು ರುಚಿ ಪ್ರಜಾಪತಿ ಮತ್ತು ಆಕೂತಿ. ಇಲ್ಲಿ ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿ ಹಾಗೆ ಅಂತ. ಇಬ್ರು ಕೂಡ ಮನುವಿನ ಹೆಣ್ಮಕ್ಳೇ. ಅವರಲ್ಲಿ ಪರಮಾತ್ಮ ಕಪಿಲ ಎನ್ನುವ ರೂಪನಿಂದ ಅವತಾರವನ್ನು ತಾಳ್ತಾನೆ. ದೇವರಾಟ್, ದೇವದೇವೋತ್ತಮನಾದ ಪರಮಾತ್ಮ ಕಪಿಲ ವಾಸುದೇವ ನಾಮ, ಕಪಿಲ ವಾಸುದೇವ ಎನ್ನುವ ಹೆಸರಿನಿಂದ ಸುಮನಸಃ ಸುಚಿತ್ತಾನ್ ದೇವ ಮುನಿಪೂರ್ವಕಾನ್ ಸಜ್ಜನಾನ್, ದೇವತೆಗಳನ್ನು ಮುನಿಗಳನ್ನು ಮೊದಲಾದ ಸಜ್ಜನರನ್ನು ಕೂಡ ಸಮಯೇನ ಸ್ವಕೃತ ಸಾಂಖ್ಯ ಯೋಗ ಶಾಸ್ತ್ರೇನ, ಪರಮಾತ್ಮ ಕಪಿಲನಾಗಿ ರಚನೆ ಮಾಡಿದ್ದು ಏನು? ಸಾಂಖ್ಯ ಯೋಗ ಶಾಸ್ತ್ರವನ್ನು ರಚನೆ ಮಾಡಿದ್ದ. ಅದನ್ನು ರಚನೆ ಮಾಡಿ ಸಜ್ಜನರಿಗೆ, ದೇವತೆಗಳಿಗೆ, ಮುನಿಗಳಿಗೆ, ಸಜ್ಜನರಿಗೆ ಭೂರಿ ನಿಜ ಭಕ್ತಿ ಪೂರಿತಾನ್ ಸಮಜೀ ಜನತೆ ತೇಷಾಂ ಆತ್ಮನಿ, ಅವರ ಮನಸ್ಸಿನಲ್ಲಿ ನಿಜವಾದ ಭಕ್ತಿಯನ್ನ ಉತ್ಪಾದನೆ ಮಾಡುವುದಕ್ಕಾಗಿ ಅಂತಹ ಶಾಸ್ತ್ರಗಳನ್ನು ರಚನೆ ಮಾಡಿ ಅವರಿಗೆ ಉಪದೇಶವನ್ನು ಮಾಡಿದ್ದು ಅಂತ ಹೇಳ್ತಾರೆ. ಅದರಿಂದ ಅನೇನ ಕಪಿಲಾವತಾರ ಸಾಂಖ್ಯಯೋಗ ಶಾಸ್ತ್ರ ನಿರ್ಮಾಣಂ. ನೋಡಿ, ಮಹಿದಾಸ ರೂಪದಲ್ಲಿ ಮಾಡಿದ್ದು ವೈಷ್ಣವ ಶಾಸ್ತ್ರ, ಇಲ್ಲಿ ಸಾಂಖ್ಯಯೋಗ ಶಾಸ್ತ್ರ ಅಂತ ಮಾಡಿ ದೇವಾದೀನ, ದೇವತೆಗಳೇ ಮೊದಲಾದವರಿಗೆ ಬಹುಭಕ್ತಿ ಜನನಂ, ಮೊದಲೇ ಭಕ್ತಿ ಇತ್ತು, ಆ ಭಕ್ತಿಯ ಅಭಿವೃದ್ಧಿಗಾಗಿ, ಭಕ್ತಿಯ ಅಭಿವೃದ್ಧಿಗಾಗಿ ಅವತಾರ ಪ್ರಯೋಜನಂ, ಅವತಾರ ಮಾಡಿ ಇಂತಹ ಶಾಸ್ತ್ರಗಳನ್ನೆಲ್ಲ ಉಪದೇಶ ಮಾಡಿದ್ದು ಅಂತ ಅರ್ಥ. ತಪೋ ರುಚೇರಯಮ ಪಾಪಕರ್ಧಮಾನ್ ಅನುಮಾನವೀತನಯತಾಮುಪೇಯವಾನ್ ಸಮಯೇನ ಭೂರಿ ನಿಜ ಭಕ್ತಿ ಪೂರಿತಾನ್ ಸಮಜೀ ಜನತ್ಸುಮನಸಸ್ಸ ದೇವರಾಟ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.